intention is good. Enactment of SOP for elected representatives is to strengthen participatory democracy in India. ಹೌದು ಗವರ್ನರ್ ಸಾಹೇಬರ ಟೇಬಲ್ ನಲ್ಲಿ ಇದೆ ಇದು. ಗವರ್ನರ್ ಸಾಹೇಬರ ಟೇಬಲ್ ಅಲ್ಲಿ ಇದೆ ಸರ್. ಸಬ್ಮಿಟ್ ಮಾಡಿದ್ದೀವಿ ಫೈಲು. ಹಾಂ ಅವರು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಿ ಅಂತ ಆದೇಶ ಮಾಡ್ತಾರೆ. ಸರ್ ಅದೇ ನಾಗೇಶ್ ಅಂತ ನಮ್ದು ಅದೇ ಸಾರು ಹೊರಗಡೆ ಹೋಗಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಅಂದ್ರೆ ಎಷ್ಟೊತ್ತು? ಬೆಳಗ್ಗೆ ಮಾಡಿದ್ರಲ್ಲ. ಹೌದೌದು. ಹೌದು, ಕೊಡ್ತೀನಿ, ಬನ್ನಿ ನಾನು. ಹಾಂ ಕೊಡಿ ಸರ್. ಒಂದು ನಿಮಿಷ ಸರ್, ಲೈನಲ್ಲಿ. ಹಾಂ ಸರ್. ಲೈನಲ್ಲಿ ಕೂತ್ಕೊಳ್ಳಿ, ಲೈನಲ್ಲಿ ಕೊಡ್ತೀನಿ. Thanks for your call. Please stay on the line. ಹಲೋ ಸರ್ ನಮಸ್ಕಾರ, ನನ್ನ ಹೆಸರು ನಾಗೇಶ್ ವಿ. ಹೇಳಿ ಸರ್ ಅದೇ 10077 ಲೆಟರ್ದು ಏನಾಯ್ತು ಅಂತ ಕೇಳಕ್ ಫೋನ್ ಮಾಡಿದೆ. 10077 ಹೌದು ಹೌದು ಸರ್, ಅದೇ ಹೌದು ಸರ್. and enactment of SOP for elected representatives is to strengthen participatory democracy in India. ಹೌದು ಸರ್. ಅದು ಪ್ರೈಮ್ ಮಿನಿಸ್ಟರ್ಗೂ ಕೊಟ್ಟಿದ್ದೀನಿ. ಗವರ್ನರ್ ಸಾಹೇಬರ ಟೇಬಲ್ ನಲ್ಲಿ ಇದೆ ಇದು. ಗವರ್ನರ್ ಸಾಹೇಬರ ಟೇಬಲ್ ಅಲ್ಲಿ ಇದೆ ಸರ್. ಸಬ್ಮಿಟ್ ಮಾಡಿದ್ದೀವಿ ಫೈಲು. ಹಾಂ ಅವರು ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಿ ಅಂತ ಆದೇಶ ಮಾಡ್ತಾರೆ. ಸ್ಟೇಟ್ಗೆ ಅದು? ಇದಕ್ಕೆ ರಾಜ್ಯ ಸರ್ಕಾರಕ್ಕೆ. ಓಕೆ ಓಕೆ. ಸೊ ರಾಜ್ಯ ಸರ್ಕಾರದಲ್ಲೂ ಈ ಥರದ್ದೊಂದು SOP ಮತ್ತು ರೈಟ್ ಟು ರೀಕಾಲ್ ಬರಬೇಕು, ಮತ್ತೆ ಕೇಂದ್ರದಲ್ಲೂ ಈ ಥರ ಬರಬೇಕು ಅನ್ನೋದೇ ನನ್ನ ರಿಕ್ವೆಸ್ಟು. ಮತ್ತೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿದ್ದೀನಿ ಅಂತಾನು ಇದ್ರಲ್ಲಿ ಬರ್ದಿದ್ದೀನಿ ಸರ್. ಅಲ್ಲ, ಅದೆಲ್ಲ ನೋಡಿದ್ದೀನಿ, ನಾವು ಓದಿದ್ದೀನಿ. ಕೇಂದ್ರ ಹೌದು. ಸರ್ಕಾರಕ್ಕೆ ನಾವು ರೆಕಮೆಂಡ್ ಮಾಡ್ಲಿಕ್ಕೆ ಆಗೋಲ್ಲ. ಹಾಂ ರಾಜ್ಯ ಸರ್ಕಾರಕ್ಕೆ ನಾವು ಡೈರೆಕ್ಟ್ ಮಾಡ್ತಾ ಇದ್ದೀವಿ. ರಾಜ್ಯ ಇನ್ಸ್ಟೆಂಟ್ ಸ್ಟೇಟ್ ಗೌರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ಬರೀತೀವಿ. ಹೌದು ಸರ್, ಅದೇ ಥರನೇ ನಮಗೂ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಲ್ ಓವರ್ ಇಂಡಿಯಾ ಇದು ಬರಬೇಕು ಅನ್ನೋದೇ ನಮ್ಮ ಇಚ್ಛೆ. ನಿಮ್ಮ ಇಂಟೆನ್ಷನ್ ಇಸ್ ಗುಡ್. ಎಸ್ ಸರ್. ನಾವು ಸಬ್ಮಿಟ್ ಮಾಡಿದ್ದೀವಿ. ಗವರ್ನರ್ ಸಾಹೇಬರು ಫಿಲ್ ಮಾಡಿದ ತಕ್ಷಣ ನಿಮಗೆ ಫಾರ್ವರ್ಡ್ ಆಗ್ತದೆ. ಓಕೆ ಸರ್, ಓಕೆ, ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಸರ್.